ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಭಾರತೀಯ ಜನತಾ ಪಕ್ಷ ಉತ್ತರ ಭಾರತವನ್ನ, ಉತ್ತರ ಪ್ರದೇಶ ಮತ್ತು ಗುಜರಾತ್ ಅನ್ನ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ರಾಜ್ಯದ ದಕ್ಷಿಣ ಭಾರತದ ತೆರಿಗೆ ಹಣವನ್ನ ಹೆಚ್ಚು ಅಲ್ಲಿ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದ್ ಕಡೆ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ, ಮತ್ತೊಂದು ಕಡೆ ಉದ್ಯೋಗ ಸೃಷ್ಟಿಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಉದ್ಯೋಗ ಸೃಷ್ಟಿಗಳು ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ತಮಗೆ ಗೊತ್ತು, ಎಸ್ ಎಸ್ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಅಂತ ಹೇಳಿ ಕರೆದಿದ್ರು. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕಳೆದ 10 ವರ್ಷಗಳಿಂದ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಪ್ರೋತ್ಸಾಹವನ್ನು ಕೊಡದೆ ಇಡೀ ದೇಶದಲ್ಲಿ ತೆರಿಗೆ, ಅತಿ ಹೆಚ್ಚು ತೆರಿಗೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥದ್ದು ಮೊದಲನೇದು ಮಹಾರಾಷ್ಟ್ರ, ಎರಡನೇದು ಕರ್ನಾಟಕ. ನಾವು ಕರ್ನಾಟಕದವರು ವರ್ಷಕ್ಕೆ 4,30,000 ಕೋಟಿ ಕೊಡ್ತೀವಿ. ಇವತ್ತು ನಡೀತಕ್ಕಂಥ ಚುನಾವಣೆ ಸುಳ್ಳಿಗೂ ಮತ್ತು ಸತ್ಯಕ್ಕೆ. ಇವತ್ತು ಸುಳ್ಳಿನ ಸರದಾರರು ಈ ದೇಶದಲ್ಲಿ ಯಾರು ಇದ್ದರೆ ಸನ್ಮಾನ್ಯ ದೇವೇಗೌಡರ ಕುಟುಂಬದವರು ಅಂತ ನೇರವಾಗಿ ನಾನು ಹೇಳ್ತೀನಿ. ಇವತ್ತು ಯಾಕೆ ನಾವು ಸತ್ಯನ ನಾವು ಹೇಳ್ತಾ ಇದ್ದೀವಿ ಅಂದರೆ, ಕೊರೋನಾ ಟೈಮಲ್ಲಿ ಒಂದಾರ ಮುನಿರತ್ನಂ ಅಂತ ಒಬ್ಬ ನಾಲಾಯಕ MLA ಹೇಳ್ತಾನೆ, PP ಕಿಟ್ ಹಾಕೊಂಡು ನೋಡ್ತಾನೆ ಅಂತ ಹೇಳ್ತಾನೆ. ಅವನು ತಾಕತ್ತಿದ್ರೆ, ಅವನ ಯೋಗ್ಯತೆ ಇದ್ದರೆ, ಆ ಕೆಲಸ ಮಾಡಿದರೆ ನಾವು ಒಪ್ಕೋತಿದ್ದೋ. ಇವತ್ತು ಈ ಕನಕಪುರ ತಾಲೂಕಿನ ಜನಯ ಮುಖಾಂತರ ಹೇಳ್ತೀನಿ, ಕನಕಪುರದವರು ಗೆಲ್ಸಿದ್ದೀವಿ, ಆ ಋಣ ತೀರಿಸಲಿ ಮಿಸ್ಟರ್ ಮುನಿರತ್ನ. ಇವತ್ತು ನೀನೇನಾದರೂ BJPಲಿ ಶಾಸಕ ಆಗಿದ್ಯಾ ಅಂತ ಹೇಳಿದ್ರೆ ಕನಕಪುರದವರ ಭಿಕ್ಷೆ. ಇದನ್ನು ಯಾವುದೇ ಕಾರಣಕ್ಕೂ ನೀನು ಮರಿಬಾರ್ದು. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕನಕಪುರದ ಎಲ್ಲ ಪ್ರತಿಯೊಬ್ಬ ಮುಖಂಡರುಗಳು ಸನ್ಮಾನ್ಯ DK ಶಿವಕುಮಾರ್, DK ಸುರೇಶ್ ಅವರ ನೇತೃತ್ವದಲ್ಲಿ ಗೆಲ್ಸ್ಕೊಟ್ಟು ಮರ್ತ್ಬಿಟ್ಟ ಮುನಿರತ್ನಮ್ಮ. ಮರ್ತ್ಬಿಟ್ಟ. ಇದು ಆಂಧ್ರ ಪ್ರದೇಶ ಅಲ್ಲ ಮುನಿರತ್ನಂ, ಇದು ಕರ್ನಾಟಕ ಮಣ್ಣಿನ ಮಗ DK ಸುರೇಶ್. ಯಾವುದೇ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ. ನಾವು ಬದುಕಿದ್ದೀವಿ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಸನ್ಮಾನ್ಯ ಶಿವಕುಮಾರ್ ಅವರು, DK ಸುರೇಶ್ ಅವರು ಹಗಲು ಇರೋಳು ದುಡಿತಕ್ಕಂಥದಕ್ಕೆ ಸಾಕ್ಷಿ ಕೂಡ ಈ ಜನ. ಯಾರಿಗೂ ನಾವು ಆಮಿಸ್ಕೊಂಡು ಒಡ್ಡಿ ಹೊಂದಿಲ್ಲ. ಎಲ್ಲ ವಾಲಂಟಿಯರ್ಗೆ ಈ ಬಿಸಿಲು ಸಹ ಬಂದಿದ್ದಾರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಸತ್ಯ. ನಾವು ಯಾವುದೇ ರೀತಿಯಂಥ ಸುಳ್ಳನ್ನ ಇಟ್ಕೊಂಡು ನಾವು ಮತ ಯೋಚನೆ ಮಾಡ್ತಾಯಿಲ್ಲ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಕೊಟ್ಟಿರ್ತಕ್ಕಂಥ ರೈತರಿಗೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹಗಳು, ಇವನ್ನೆಲ್ಲ ಇವತ್ತು ಜನ ಮನದಟ್ಟು ಮಾಡ್ಕೊಂಡು 2 ಲಕ್ಷಕ್ಕೆ ಅಧಿಕ ಮತದ ಅಂತರದಿಂದ ಗೆಲ್ಲತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮೇಡಮ್. ದಯಮಾಡಿ ಎಲ್ಲ ನನ್ನ ಬೆಂಗಳೂರು ಗ್ರಾಮಾಂತರದ ಮತದಾರ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಇವತ್ತು ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಇವತ್ತು ಅಮಿತ್ ಶಾ ಅವರು, ಮೋದಿ ಅವರು ಬಂದು ನಮ್ಮನ್ನ ಸೋಲಿಸ್ಬೇಕು ಅಂತೇಳಿ ಹೋಗಿದ್ದಾರೆ. ಇದಕ್ಕೆ ಮುಖಭಂಗ ಮಾಡಬೇಕಾದ್ರೆ ನಾವು 2 ಲಕ್ಷ ಅಂತರದಿಂದ ನಾವು ಗೆಲ್ಲಬೇಕು. ತಾವೆಲ್ಲರಿಗೂ ಸಹ ನಾನು ಸಾಷ್ಟಾಂಗ ನಮಸ್ಕಾರ ಮತ್ತೆ ಹೇಳಿ, ಎಲ್ಲರೂ ಸಹ ಹೆಚ್ಚಿನ ಒಂದು ಮತವನ್ನು ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ಸುರೇಶ್ ಅಣ್ಣನವರಿಗೆ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮೇಡಮ್. ಸರ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಯಾಕಂದರೆ ಆ ಥರ ಕೆಲಸಗಳು ಇಲ್ಲಿ ಮಾಡಿದ್ದಾರೆ ನಮ್ಮ ಸಾಹೇಬರು. ಆ ಥರ ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ ನಮ್ಮ DK ಸುರೇಶ್ ಸಾಹೇಬರು. ನಮಗೆ ಕಷ್ಟ ಸುಖ ಏನೇ ಇರಲಿ ತುಂಬ ಬೇಗನೆ ಸ್ಪಾಟಿಗೆ ಬರ್ತಾರೆ. ನಮ್ಮ ಕನಕಪುರ ತಾಲೂಕು ಒಂದು ರೀತಿ ಕೊಳ ಇದ್ದಾಗೆ, ನೀರು ತುಂಬಿರುವಂಥ ಕೊಳ ಇದ್ದಾಗೆ. ಆ ಕೊಳದಲ್ಲಿ ಕಮಲದ ಹೂ ಇದ್ದರೆ ಅದಕ್ಕೆ ಒಂದು ಬೆಲೆ, ಆ ಕೊಳಕ್ಕೆ ಒಂದು ಬೆಲೆ. ಆ ರೀತಿಯ ಕಮಲದ ಹೂ ನಮ್ಮ DK ಸುರೇಶ್ ಸಾಹೇಬರು. ಅವ್ರಿಗೋಸ್ಕರ ನಾವು ವೋಟ್ ಮಾಡ್ತೀವಿ, ಅವ್ರಿಗೋಸ್ಕರ ನಾವು ದುಡಿತೀವಿ ಸರ್. ಅವ್ರು ಮಾಡಿರುವಂಥ ನಮಗೆ ಅನುಕೂಲಗಳು ತುಂಬ ಅಂದರೆ ಆಗಣನೀಯ, ಅದು ಲೆಕ್ಕಕ್ಕೆ ಇಲ್ಲದೆ ಇರುವಂಥದ್ದು. ಕೊರೋನಾ ಟೈಮಲ್ಲಿ ಇರಬಹುದು ಅವ್ರು ಮಾಡಿರುವಂಥ ಕೆಲಸಗಳು, ನಮಗೆ ಹಣ್ಣುಗಳು, ತರಕಾರಿಗಳು, ಆಹಾರ, ಮಾಸ್ಕು, ಸೋಪ್ಗಳು, ಹಾಗೆಯೇ PPE ಕಿಟ್ ಹಾಕ್ಕೊಂಡು ಸ್ವತಃ ದಹನ ಕ್ರಿಯೆಗಳನ್ನ ಮಾಡಿಸಿದ್ದಾರೆ. ಯಾರು ಕೂಡ ಅವಾಗ ನಮಗೆ ಬಂದಿಲ್ಲ ಸರ್, ಅವರೇ ಬಂದು ನಮ್ಮ ಕಷ್ಟ ಸುಖ ಕೇಳಿದ್ದು. ನಮಗೆ ಕುಡಿಯೋ ನೀರಾಗಿರಬಹುದು, ರಸ್ತೆ ಚರಂಡಿಗಳಾಗಿರಬಹುದು, ಪ್ರತಿಯೊಂದು ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಸ್ತ್ರೀಗಳಿಗೆ ನಮಗೆ ಅಂಥೇಳಿ ಅವರು ಯೋಜನೆಗಳನ್ನ ಹಾಕಿದ್ದಾರೆ. ಗೃಹಲಕ್ಷ್ಮಿ ಇರ್ಬೋದು, ಪ್ರತಿಯೊಂದು ನಮಗೆ ಬರ್ತಿದೆ ಸರ್. ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಸರ್. DK ಸುರೇಶ್ ಸಾಹೇಬ್ರಿಗೆ ಜೈ. DK ಸುರೇಶ್ ಅವರು ಈ ಊರಲ್ಲಿ ಬೆಳೆದಂಥ ಹುಡುಗ. ಸೊ ಹಂಗಾಗಿ ಸಂಪೂರ್ಣವಾಗಿ ಗ್ರಾಮ ಅವ್ರ ಬೆಂಬಲಕ್ಕೆ ನಿಂತಿದೆ. ಒಂದಷ್ಟು ಜನ ಇರ್ತದೆ ಅಂದರೆ DK ಶಿವಕುಮಾರ್ ಆಗಲಿ, ಸುರೇಶ್ ಅವರಾಗಲಿ ಈ ಗ್ರಾಮದಲ್ಲಿ ಆಡಿ ಬೆಳೆದಂಥವರು. ಹಾಗಾಗಿ ನಮಗೂ ಹೆಮ್ಮೆ ಇದೆ, ಒಬ್ಬ ಗ್ರಾಮಾಂತರದಿಂದ ನಮ್ಮ ಕನ್ನಡಿಗರ ಧ್ವನಿಯಾಗಿ ಕಳ್ಸೋಕ್ಕೆ ನಮಗೂ ಹೆಮ್ಮೆ ಇದೆ. ನಮ್ಮ ಹುಡುಗ ಕನ್ನಡದ ಧ್ವನಿಯಾಗಿ ಅಲ್ಲಿ ಪ್ರತಿನಿಧಿಸ್ತಾರೆ ಅಂದರೆ ಎಲ್ಲರಿಗೂ ಹೆಮ್ಮೆ ಅಲ್ವಾ. ಅವರ ಅಭಿವೃದ್ಧಿ ಕೆಲಸಗಳು ನೋಡಿ, ಅವ್ರ ಅಭಿವೃದ್ಧಿ ಕೆಲಸ ನೋಡಿ. ಆಮೇಲೆ ಓಟ್ ಹಾಕಿಸ್ಕೊಂಡು ಮನೇಲಿ ಕೂರಲ್ಲ ಆ ವ್ಯಕ್ತಿ. ಓಟ್ ಹಾಕಿಸ್ಕೊಂಡು ಬೇರೆಯವ್ರ ಥರ ಮನೇಲಿ ಕೂರೋದಿಲ್ಲ.
ಅವರು ಓಟ್ ಹಾಕಿದ ಅವ್ರು ಏನು ವಿಜಯ ಪತಾಕೆ ಆರಿಸ್ತಾರಲ್ಲ, ನಾಳೆ ದಿನದಿಂದನೂ ಪ್ರತಿ ಇದಕ್ಕೂ ಬಂದು ಎಲ್ಲೆಲ್ಲಿ ಏನೇನು ಕೆಲಸಗಳು ಆಗಬೇಕು, ಎಲ್ಲೆಲ್ಲಿ ಏನೇನು ತೊಂದರೆ ಇದೆ, ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಕ್ಷೇತ್ರದ ಕೆಲಸ ಅವರು ಭಾಳ ಇಲ್ಲ, ನಮಗೆ ಗೊತ್ತಿಲ್ಲದಂಗೆ ಎಲ್ಲ ಯಥೇಚ್ಛವಾಗಿ ಆಗಿದೆ. ಇನ್ನೂ ನಮಗೆ ಬಹಳ ಆಗಬೇಕಾಗ್ತದೆ, ಮಾಡ್ತಾರೆ. ನಾವು ಹೇಳ್ತಾ ಇಲ್ವಾ, ಈಗ ನಮ್ಮ ಮನೆ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಮಗನೇ ಮಾಡಬೇಕು, ಬೇರೆಯವ್ರು ಬಂದು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಕ್ಷೇತ್ರದ ಕೆಲಸ ನಮ್ಮ ಕ್ಷೇತ್ರದ ಮಕ್ಕಳು ಮಾಡ್ತಾರೆ. ಲೋಕಸಭಾ ಕದನದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಡಿ.ಕೆ. ಸುರೇಶ್ವರನ್ನು ಮಣಿಸಬೇಕು ಅಂತ ನಿಂತಿದ್ದಾರೆ. ಇದ್ರ ಬಗ್ಗೆ ಮಣಿಸಿದ್ರೆ ಅದು ಆಗಲ್ವಲ್ಲ. ಈಗ ಮಾತಾಡ್ಬೋದು, ನಾನು ಮಣಿಸ್ತೀನಿ ಅಂತ, ಆದರೆ ತಡ್ಕೆ ಮರ ಏಟಾಯ್ತಲ್ಲ, ಆ ತಡ್ಕೆ ಮರ ಏಟು ಗುದ್ದೋದು ಚೆನ್ನಾಗಿ ಗೊತ್ತೈತೆ ಜನಕ್ಕೆ. ಯಾಕೆಂದ್ರೆ ಕೇಂದ್ರದಿಂದ ಅಮಿತ್ ಶಾ ಕೂಡ ಬಂದು ಇಲ್ಲಿ ರ್ಯಾಲಿ ಮಾಡ್ಬಿಟ್ಟು ಹೋಗಿದ್ದಾರೆ. ಸರ್ ಬಂದು ಕೇಳ್ಬೋದು ಸರ್, ಅವ್ರ ಧರ್ಮ, ಬಂದು ಕೇಳೋದು ಅವ್ರ ಧರ್ಮ. ಬಟ್ ಇಲ್ಲಿ ತಡ್ಕೆ ಮರ ಏಟು ಅವ್ರಿಗೆ ಗೊತ್ತಾಗಬೇಕಲ್ಲ. ಅದು ಈಗ ಸ್ಟೇಜ್ ಮೇಲೆ ಕರೀತಾರೆ, ಏನೇನೋ ಮಾಡ್ತಾರೆ, ಅದೆಲ್ಲ ಊರ್ಜಿತ ಆಗುತ್ತಾ? ಈಗ ಬೇರೆ ಕ್ಷೇತ್ರದಿಂದನೂ ಬಂದಿರ್ತಾರೆ ಜನ, ಒಬ್ಬರು ಕೇಂದ್ರದ ಮಂತ್ರಿ ಬಂದಿರ್ತಾರೆ, ಕೇಂದ್ರದ ಪ್ರಧಾನಿ ಬಂದಿರ್ತಾರೆ. ಅಂದರೆ ನಮ್ಮೂರವ್ರು ಬರಬೇಕಲ್ಲ, ವೋಟರ್ಸ್ ಬರಬೇಕಲ್ಲ. ಮತ ಬಂದವ್ರಿಗೆ ಅವ್ರಿಗೆ ಹೇಳ್ತಾರೆ, ನಾವೇನು ಹೇಳೋದಿಲ್ಲ, ಅವರೇನೆ ವಾಲಂಟ್ರಿಯಾಗಿ ಇದು ಮಾಡಬೇಕು, ಮತ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಸರ್, ಕಳೆದ ವಿಧಾನಸಭೆಯಲ್ಲಿ ಕನಕಪುರದಲ್ಲಿ 1 ಲಕ್ಷ ಲೀಡ್ ಕೊಟ್ಟಿದ್ದಾರೆ. ಈ ಬಾರಿ ಎಂಪಿಗೆ ಎಷ್ಟು ಕೊಡಬೇಕು? ಹೆಚ್ಚಿನ ಮತ ಕೊಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕನಕಪುರ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಾಗರಾವ್ ಕಡಿತದೆ ಎಂದರು ಉತ್ತಕ್ಕೆ ಕೈ ಹಾಕಿ ಅಣ್ಣ ತಮ್ಮದಿರಿಬ್ಬರೂ ಈ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ದಾರಿ ದೀಪದ ವ್ಯವಸ್ಥೆ ಇರ್ಬೋದು, ಡಾಂಬರೀಕರಣ ಇರ್ಬೋದು, ರೋಡಿನ ಕೆಲಸ ಆಗಿರ್ಬೋದು. ನೋಡಿ, ಕಣ್ಣು ಮುಂದೆನೇ ಹೈಟೆಕ್ ಬಿಲ್ಡಿಂಗು ಇಡೀ ಎಂಟೈರ್ ಕ್ಷೇತ್ರದಲ್ಲಿ ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ನೆಮ್ಮದವ್ರನ್ನು ಯಾರೂ ಕೈ ಬಿಡಲಿಲ್ಲ. ಮತ್ತು 100ಕ್ಕೆ 100% ಗೆದ್ದೇ ಗೆಲ್ತಾರೆ ಅಂತ ಅನ್ನೋದು ಹೃದಯಪೂರ್ವಕವಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಇನ್ನೂ ಅವರಿಂದ ಮಾಡಬೇಕಾದಂಥ ಕೆಲಸ ಈಗ 10% ಆಗಿದೆ, ಇನ್ನೂ 90% ಅವರಿಂದ ಕೆಲಸ ಮಾಡಿಸ್ಕೋಬೇಕು. ಆದರೆ ಸಿ ಮಂಜುನಾಥ್ ಅವರು ನಿಂತಿದ್ದಾರೆ. ಇವರು ತಿಳ್ಕೊಳ್ಬೇಕಾದಂಥ ವಿಚಾರ 1% ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು 1% ಅವರು ತಿಳ್ಕೊಳ್ಳಲ್ಲ. ಅವರೇನಿದ್ರು ಆರೋಗ್ಯದ ಬಗ್ಗೆ ಗಮನ ಇದೆಯೇ ಹೊರತು, ಇಲ್ಲಿ ಇಗ್ಲೂರಿಂದ ಹಿಡಿದು ಮುಗ್ಲೂರ್ವರೆಗೂ ಅಣ್ಣ ತಮ್ಮದಿರು ಒಬ್ಬೊಬ್ಬ ಮನುಷ್ಯನ ಗುರುತಿಸ್ತಾರೆ. ತಾಕತ್ತಿದ್ರೆ ಅವರು ಗುರುತಿಸ್ಲಿ. ದೇವೇಗೌಡನ ಮಕ್ಕಳೇ ಆಗಿರ್ಬೋದು, ಅಳಿದಿರೇ ಆಗಿರ್ಬೋದು, ಅವ್ರ ಸೊಸೆದಿರೇ ಆಗಿರ್ಬೋದು, ಅವರ ಮೊಮ್ಮಕ್ಕಳೇ ಆಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಯಾರಾಗಿದ್ದರು ನಾನು ಇದಕ್ಕೆ ಸಾಬೀಸ್ಪಟ್ಟು ತೋರಿಸ್ತೀನಿ. ಮೇಡಮ್, ಲೀಡೆಲ್ಲ ನಮಗೆ ಬೇರೆ ಕ್ಷೇತ್ರ ನೋಡಲಿಲ್ಲ. ನಮ್ಮ ಕನಕಪುರದಲ್ಲಂತೂ 1 ಲಕ್ಷಕ್ಕಿಂತ ಹೆಚ್ಚಿನ ಲೀಡಲ್ಲಿ ಖಂಡಿತವಾಗ್ಲೂ ನಮ್ಮ ಎಲ್ಲ ಸಾರ್ವಜನಿಕರು ಸೇರಿ 1 ಲಕ್ಷಕ್ಕಿಂತ ಅತಿ ಹೆಚ್ಚು ಲೀಡು ಕನಕಪುರ ಕ್ಷೇತ್ರದಲ್ಲಂತೂ ಕೊಟ್ಟೇ ಕೊಡ್ತೀವಿ ಮೇಡಮ್. ಏನಂತಾರೆ ಕನಕಪುರ ಕ್ಷೇತ್ರಕ್ಕೆ ಇವತ್ತೇನಾರ ನಮ್ಮ ರೈತರು ಆಗಲೇ ನೀರು ಕಟ್ತಾವ್ರೆ ಅಂದರೆ ಅದಕ್ಕೆ ಪಾವಗಡ ಸೋಲಾರ್ ಮಾಡಿ ಪ್ರತಿ ರೈತರಿಗೂ ಒಂದೊಂದು TC ಕೊಡಿಸಿರೋದ್ರಿಂದ ಹಿಡಿದು ಕೋವಿಡ್ ಟೈಮಲ್ಲಿ ಪ್ರತಿ ಪಂಚಾಯತಿಗೂ ಬಂದು ಕಂದಕ ಬದುಗಳು ಕೊಡಿಸಿ 20-20 ಸಾವಿರ ಉದ್ಯೋಗಗಳ ಟೈಮಲ್ಲಿ ಕಂದಕ ಬದುಗಳು ಕೊಡಿಸಿ ಎಲ್ಲ ಮನೆಗೂ 20-20 ಸಾವಿರ ಬರೋಂಗೆ ಮಾಡವ್ರೆ. ರೈತರ ಹತ್ರನೇ ತರಕಾರಿ ತೊಗೊಂಡು ತರಕಾರಿ ಹಂಚವ್ರೆ. ಎಲ್ಲ ರೀತಿಯ ಕೋವಿಡ್ ಟೈಮಲ್ಲಿ ಕೋವಿಡ್ ಸೆಂಟ್ರ್ ಮಾಡಿ ತಲೆಕಾಲು ಇಡ್ಲಿ ಕೊಡಿಸವ್ರೆ ಕೋವಿಡ್ ಸೆಂಟ್ರುಗಳಿಗೆ. ಅದೆಲ್ಲ ಆಮೇಲೆ ಆಂಬುಲೆನ್ಸ್ಗಳು ಮಾಡಿಕೊಟ್ಟವ್ರೆ. ಪ್ರತಿಯೊಂದು ಅವ್ರು ಮಾಡಿರೋ ಸೇವೆ ಗಮನಿಸಿ ನಮ್ಮ ರೈತರೆಲ್ಲ ಪೂರ್ತಿ ಡಿ.ಕೆ. ಸುರೇಶ್ ಅವ್ರ ಪರವಾಗಿದ್ದಾರೆ. ರೇಷ್ಮೆಗೂ ಕೂಡ ಉತ್ತಮ ಬೆಲೆ ಕೊಡಿಸ್ಬೇಕು ಅಂತಿದ್ದಾರೆ. ಮೆಗಾ ಡೈರಿ ಮಾಡಿ ಏನಾರು ನಮ್ಮ ಕರ್ನಾಟಕದಲ್ಲಿ ರಜಾ ಕೊಡದೇ ಇರೋ ಡೈರಿ ಅಂದರೆ ನಮ್ಮ ರಾಮನಗರ ಜಿಲ್ಲೆ ಬೆಂಗಳೂರು ಡೈರಿ ಮಾತ್ರ ರಜಾ ಕೊಟ್ಟಿಲ್ಲ. ಬೇರೆ ಕಡೆ 4 ದಿನ ಹಾಲು ಹಾಕೊಳ್ಳೋರು 2 ದಿನ 3 ದಿನ ರಜಾ ಕೊಡ್ತಾಯಿದ್ರು. ಅದಕ್ಕೆ ನಾವು ಡಿ.ಕೆ. ಸುರೇಶ್ ಅವ್ರನ್ನ ಅಭಿನಯಿಸಲೇಬೇಕು. ದಿನಕ್ಕೆ 16 ಗಂಟೆ ಟೈಮು ಕೆಲಸ ಮಾಡುವಂಥ ಡಿ.ಕೆ. ಸುರೇಶ್ ಅವ್ರು ಬಿಟ್ಟು ಮಂಜುನಾಥ್ ಅವರು ಹಾಸ್ಪಿಟ್ಲಲ್ಲೇ ಆಪ್ರೇಷನ್ ಮಾಡ್ಕೊಂಡಿರಲಿ, ಇನ್ನೂ ಒಂದು ಹಾಸ್ಪಿಟ್ಲ್ ಕಟ್ಟಲಿ. ನಮಗೇನು ಅವ್ರ ಬಗ್ಗೆ ಮಾತಾಡುವಂಥದ್ದೇನಿಲ್ಲ. ಏನಿದ್ರು ಡಿ.ಕೆ. ಸುರೇಶ್ ಅವ್ರು ಆಪ್ರೇಷನ್ ಮಾಡೋಕೆ ಹೋದ್ರೆ ಹೆಂಗಿರ್ತದೆ, ಮಂಜುನಾಥ್ ಅವ್ರು ರಾಜಕೀಯ ಬಂದರೂ ಹಂಗೆ ಇರ್ತದೆ. 150 ಇಲಾಖೆ ಬಗ್ಗೆ ಅವ್ರು ತಿಳ್ಕೊಬೇಕಾದ್ರೆ ಮಿನಿಮಮ್ ಮಂಜುನಾಥ್ ಅವರು 10 ವರ್ಷ ಬುಕ್ ಓದಬೇಕು. ಈಗ ಪಾಪ ಡಾಕ್ಟರ್ ವೈದ್ಯಕೀಯ ವೃತ್ತಿಯಲ್ಲಿ ಒಳ್ಳೆ ಸೇವೆ ಮಾಡೋರು ಅದರಲ್ಲೇ ಮಾಡ್ಕೊಂಡಿರಲಿ ಮೇಡಮ್ ಅವರು. ಇವರು ಎಲ್ಲ ರಾಜಕೀಯದಲ್ಲಿ 30 ವರ್ಷದಿಂದ ಪ್ರತಿ ಆಫೀಸ್ಗೂ ಪ್ರತಿ ಟೇಬಲ್ಗೂ ಹೋಗಿ 30 ವರ್ಷದಿಂದ ಈ 150 ಇಲಾಖೆ ಬಗ್ಗೆನೂ ತಿಳ್ಕೊಂಡವ್ರೆ. ಒಬ್ಬರು ಇದಕ್ಕೋಗಿದ್ದೆ ವಸತಿ ಇಲಾಖೆಗೆ AS ಆಫೀಸರ್ ಹೇಳ್ತಾರೆ, ಸೆಕ್ರೆಟ್ರಿ ವಾಟ್ಸಪ್ ಸರ್ ನಿಮ್ಮಷ್ಟು ತಿಳ್ಕೊಳ್ಳಿಕ್ಕೆ ನಾನು AS ಆಫೀಸರ್ ಆಗಿ ನಿಮ್ಮಷ್ಟು ತಿಳ್ಕೊಳ್ಳಿಲ್ಲ ಅಂತ ಸ್ಕೀಮ್ಗಳ ಬಗ್ಗೆ ವಿವರಣೆ ಮಾಡಿದ್ರು. 10 ನಿಮಿಷ ವಿವರಣೆ ಮಾಡಿದ್ದಕ್ಕೆ PMAY ಅಂದ್ರೆ ಏನು, PMEGP ಅಂದ್ರೆ ಏನು, ಪ್ರತಿಯೊಂದು ಲೋನ್ ಬಗ್ಗೆನೂ ಗೊತ್ತು ಅವ್ರಿಗೆ. 150 ಇಲಾಖೆ ಬಗ್ಗೆನೂ ಇಂಚಿಂಚು ಗೊತ್ತು. 30 ವರ್ಷದಿಂದ ಖುದ್ದು ಆಫೀಸ್ಗಳಿಗೆ ಹೋಗಿ ಟೇಬಲ್ಗೆ ಹೋಗಿ ಸೆಕ್ರೆಟ್ರಿಯೇಟ್ಗೆ ಹೋಗಿ ಗ್ರಾಂಟ್ ತಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮಂಜುನಾಥ್ ಅವ್ರಿಗೆ ಏನೂ ಗೊತ್ತಿಲ್ಲ. ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವ್ರು ಏನು MP ಆಗಿ ಕೆಲಸ ಮಾಡಲಿಲ್ವೋ ಇದನ್ನೆಲ್ಲನೂ ಡಿ.ಕೆ. ಸುರೇಶ್ ಅವ್ರ ಮೇಲೆ ಹಾಕಿ ಅದರಿಂದ ಮಂಜುನಾಥ್ ಅವರು
ಸೋಲ್ಬೇಕಾಯ್ತದೆ ಮೇಡಮ್. ಜನರ ಬೆಂಬಲ ಚೆನ್ನಾಗದೆ. ಸುರೇಶ್ ಅವ್ರ ಬಗ್ಗೆ ಅವರೇ ಗೆಲ್ಲೋದು 100%, ಇನ್ಯಾರು ಗೆಲ್ಲಲ್ಲ. ಅದೇನು ಸಾಧ್ಯ ಇಲ್ಲ, ಅಷ್ಟು ಸುಲಭ ಅಲ್ಲ ಅದು. ಬಂಡೆ ಯಾವ ಥರ ಬಂಡೆ ಅಂತ ತೋರಿಸ್ತದೆ. ಇವಾಗಲ್ಲ ಕೌಂಟಿಂಗಲ್ಲಿ ಗೊತ್ತಾಯ್ತದೆ ಅವ್ರು ಯಾರೇನಂತ. 5 ವರ್ಷಕ್ಕೊಂದು ಸರಿ ಬರ್ತಾರೆ ಅವರು. 5 ವರ್ಷ ಆದಮೇಲೆ ಯಾರು ಈ ಕಡೆ ತಿರುಗಿ ನೋಡೋದು. ಬಂಡೆ ತೋರಿಸ್ತಾರೆ ಯಾವಾಗ ಹೇಳಿ, ಜೂನ್ 4ಕ್ಕೆ. ಜನ ಎಲ್ಲರಿಗೂ ಇಡೀ ರಾಜ್ಯ ಜನತೆಗೆ ಗೊತ್ತಾಯ್ತದೆ ಅವಾಗ ಯಾರ ಶಕ್ತಿ ಏನು. ಏನು ಹೇಳೋದಿಲ್ಲ, ನಾವು ಸಸಿಯಿಂದ ಬೆಳೆಸ್ಕೊಂಡಿವಿ ಆಯಿತಾ. ನಮಗಿಲ್ಲಿ ಯಾವ ತೊಂದರೆನೂ ಇಲ್ಲ, ನೆಳ್ಳಾಗಿದೆ ಆಯಿತಾ. ಏನು ಸಮಯ ನಾನೇನು ಯಾವುದೇನು ಮೆಚ್ಚುಗೆಗೆ ಹೇಳ್ತಾ ಇಲ್ಲ. ನಮಗೆ ಬೇಕು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ಸುರೇಶ್ ಅವರು, ನಮ್ಮ ಡಿ ಕೆ ಶಿವಕುಮಾರ್ ಅವರು. ಏನಿಲ್ಲ ಸುಳ್ಳು ಅದು ಯಾರೋ ದೊಡ್ಡವ್ರು ಅನ್ಕೋಬೋದು. ಬಡವರಿಗೆ ಯಾವ ತೊಂದರೆನೂ ಇಲ್ಲ, ಬಡವರಿಗೆ ಯಾವ ತೊಂದರೆನೂ ಕೊಡಲಿಲ್ಲ. ಹೌದು, ಯಾರೂ ಇಲ್ಲ. ನನಗೆ ಇಂಥದ್ದೊಂದು ನೋವು ಮಾಡೋಣ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅನ್ನೋದು ಯಾರ ಕೈಲಾರು ಹೇಳಿಸಿ. ಅಲ್ಲ, ಅವರು ಪಾಪ ಇಲ್ಲ ಅಂತ ನಾವು ಹೇಳಲ್ಲ. ಈಗ ಬಂದಿದ್ದಾರೆ, ಮಂಜುನಾಥ್ ಸರ್ ನಿಂತವ್ರೆ, ಇಲ್ಲ ಅಂತಲ್ಲ. ಮೋದಿಯವರು ಒಳ್ಳೆಯವರೇ, ಇಲ್ಲಿ ಮಾಡಿರ್ಬೇಕಲ್ಲ. ಯಾರು ಮಾಡ್ತಾರೆ? ನಮ್ಮ ಡಿ ಕೆ ಸುರೇಶ್ ಅವರು, ನಮ್ಮ ಡಿ ಕೆ ಶಿವಕುಮಾರ್. ನಮ್ಮ ಸ್ಥಳ ನಾವು ಸೊಸೆಯಿಂದ ಬೆಳೆಸ್ಕೊಂಡು 40 ವರ್ಷ ಆಯ್ತು ನಾನು ರಾಜಕೀಯಕ್ಕೆ ಬಂದು, ನನಗೆಲ್ಲ ಗೊತ್ತು. ಅಷ್ಟೇ. ಮೇನ್ ನಮ್ಮ ಹತ್ತಿರದವರು ನಮಗೆ ಕೈಗೆ ಬೇಕು. ಅವರು ಮಂಜುನಾಥ್ ಸಾರು ವ್ಯಕ್ತಿ ಅಲ್ಲ ಅಂತ ನಾವು ಹೇಳಕ್ಕೆ ತಯಾರಿಲ್ಲ, ಮೋದಿನೂ ಅಲ್ಲ ಅಂತ ನಾವು ಹೇಳಕ್ಕೆ ತಯಾರಿಲ್ಲ. ಆದರೆ ಏನಪ್ಪ ಅಂದರೆ ಇಲ್ಲಿ ನಮಗೆ ಬೇಕಲ್ಲ, ನಮಗೆ ಬೇಕಾದವ್ರು ತಾನೇ ಬೇಕು ಅಷ್ಟೇ ಸರ್, ಇನ್ನೇನಿಲ್ಲ. ಇದರಲ್ಲಿ ಹಿಂದೆ ಅಂಥದ್ದು ಇಲ್ಲ. ನಾವು ಅತ್ಯಂತ ಬಹುಮತದಿಂದ ಲೀಡ್ ಕೊಡ್ತೀವಿ ಮೇಡಮ್. ನಮ್ಮ ಪಂಚಾಯತಿಲಿ ಸುಮಾರು ಚುನಾವಣೆಯಲ್ಲೂ ಕೂಡ ನಮ್ಮ ಪಂಚಾಯತಿ ಅತ್ಯಂತ ಲೀಡಿಂದ ಬಂದಿದೆ. ಈ ಸರಿನೂ ಕೂಡ ನಮ್ಮ ಡಿ ಕೆ ಸುರೇಶ್ ಸಾಹೇಬರಿಗೆ ಅತ್ಯಂತ ಅಧಿಕ ಲೀಡಿಂದ ಗೆಲ್ಲಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಶಿವಕುಮಾರ್ ಆಗಲಿ